ಗುಂಡ್ಲುಪೇಟೆ ಮತ್ತು ನಂಜನಗೂಡು ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಈ ಎರಡೂ ಕ್ಷೇತ್ರಗಳ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ದೃಷ್ಟಿಯಿಂದ ಇಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಗುಂಡ್ಲುಪೇಟೆಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದ ಎದುರಿನ ಮೈದಾನದಲ್ಲಿ ಸಮಾರಂಭ ಆಯೋಜನೆ ಮಾಡಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಜೊತೆಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಯುಟಿ ಖಾದರ್, ರೋಷನ್ ಬೇಗ್, ಮಾಜಿ ಸಂಸದ ಸಿದ್ದರಾಜು, ಸಿಎಂ ಇಬ್ರಾಹಿಂ, ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ, ಆರ್ ನರೇಂದ್ರ, ಜಯಣ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯುಟಿ ಖಾದರ್, ಗುಂಡ್ಲುಪೇಟೆ ಜನರು ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಬಿಜೆಪಿ ಅವರು ಚುನಾವಣೆಯಲ್ಲಿ ನೈಟ್ ವಾಚ್ಮನ್ಗಳಂತೆ ಬಂದು 1 ರನ್ ಬಾರಿಸಿದರು. ನಾವು ಆರಂಭದಿಂದ ಬಂದು ಸಿಕ್ಸರ್ ಬಾರಿಸುವ ಮೂಲಕ ಉಪಚುನಾವಣೆ ಗೆದ್ದಿದ್ದೇವೆ ಎಂದು ವ್ಯಾಖ್ಯಾನಿಸಿದರು. ಚಾಮರಾಜನಗರ ಪ್ರತಿನಿಧಿ ಸುಂದರ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಸ್ ಸುಂದರ್, ಕೃತಜ್ಞತಾ ಸಮಾವೇಶದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ, ಏನ್ ನಡೀತಾ ಇದೆ? ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಸಚಿವ ಯುಟಿ ಖಾದರ್ ಅವರು ಮಾತನಾಡಿ, ಕಾಂಗ್ರೆಸ್ನವರು ಗುಂಡ್ಲುಪೇಟೆ ಕ್ಷೇತ್ರಾದ್ಯಂತ ಅಪಪ್ರಚಾರ ಮಾಡಿದ್ರು. ಈ ಅಪಪ್ರಚಾರಕ್ಕೆ ಗುಂಡ್ಲುಪೇಟೆ ಮತದಾರರು ಯಾವುದೇ ಕಿವಿಗೊಡದೆ ಅವರಿಗೆ ಬಿಜೆಪಿನ ಸೋಲಿಸೋದ್ರ ಮೂಲಕ ಪಾಠ ಕಲಿಸಿದ್ದಾರೆ. ಈ ಒಂದು ಉಪಚುನಾವಣೆಯ ಫಲಿತಾಂಶ ಇಡೀ ದೇಶವನ್ನೇ ಗುಂಡ್ಲುಪೇಟೆ ಹತ್ರ ತಿರುಗಿ ನೋಡುವಂತ ಮಾಡಿದೆ. ಒಟ್ಟಾರೆ ಬಿಜೆಪಿಯವರು ಬಂದು ಇಲ್ಲಿ ಮಧ್ಯದಲ್ಲಿ ಬಂದು ನೈಟ್ ವಾಚ್ಮೆನ್ ಗಳಂತೆ ಬಂದು 1 ರನ್ ಬಾರಿಸಿದ್ರು. ಆದ್ರೆ ನಾವು ಇಲ್ಲಿ ಪ್ರಾರಂಭದಿಂದನೇ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಿದ್ದಾವಿಂದಾನೇ ನಾವು ಇಲ್ಲಿ ಬ್ಯಾಟಿಂಗ್ ಬಂದು ನಾವು ಸಿಕ್ಸರ್ ಬಾರಿಸುವ ಮೂಲಕ ನಾವು ಕ್ಷೇತ್ರದಲ್ಲಿ ಉಪಚುನಾವಣೆ ನಾವು ಗೆಲ್ಸ್ಕೊಂಡಿದ್ವಿ. ನಾವು ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರನ ನಾವು ನಮ್ಮದಾಗಿ ನಾವು ಉಳಿಸ್ಕೋತೀವಿ ಅಂತ ಹೇಳಿ ಯುಟಿ ಖಾದರ್ ಅವರು ಹೇಳಿದ್ರು. ಓಕೆ, ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಮಾತನಾಡಿದ್ರ? ಮುಖ್ಯಮಂತ್ರಿ ಅವರು ಇನ್ನೂ ಅವರು ಮಾತನಾಡಿದ್ರೆ ಇನ್ನು. ಓಕೆ, ಎಸ್, ಧನ್ಯವಾದ ಸುಂದರ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಸುಂದರ್ ಚಾಮರಾಜನಗರದಿಂದ ಹೆಚ್ಚಿನ ಮಾಹಿತಿ ನೀಡಿದರು ಇಲ್ಲಿ ನಡೀತಿರುವ ಈ ಕೃತಜ್ಞತಾ ಸಮಾವೇಶದ ಬಗ್ಗೆ.